ಓಹ್ ಏನಪ್ಪಾ ಹನುಮಂತು ನೀನ್ ಇಲ್ಲಿ ಲೋನ್ ಕೇಳೋಣ ಅಂತ ಬಂದಿದ್ದೆ. ಏನ್ ಇಷ್ಟೊಂದು ದುಡ್ಡು ತೊಳ್ತಾ ಇದ್ಯಲ್ಲ? ಹೊಸ ಗಾಡಿ ಗಿಡಿ ಹಾಕ್ತಾ ಇದ್ಯಾ? ಇಲ್ಲಪ್ಪ ನಮ್ಮ ಅಕ್ಕನ ಮದ್ವೆ ಅಲ್ಲ. ಓಹೋ, ಮದ್ವೆ ಖರ್ಚೆಲ್ಲ ನಿಂದೇನ ಹಾಗಾದ್ರೆ? ಇಲ್ಲಪ್ಪ ಎಲ್ಲ ಅಪ್ಪನೇ ನೋಡ್ಕೊಂತ ಇದಾರೆ. ನಾವು ಸ್ವಲ್ಪ ಮದ್ವೆಗೆ ಸಹಾಯ ಮಾಡ್ಬೇಕಲ್ಲ, ಇಷ್ಟು ವರ್ಷ ಸಂಪಾದನೆ ಮಾಡಿದ್ದಕ್ಕೆ. ಕೊಡು ಇರೋದು ಒಬ್ಳೆ ಅಕ್ಕ ಅಲ್ವಾ? ಹೌದೌದು. ಬರ್ಲಾ? ಆಯ್ತು, ಒಳ್ಳೇದಾಗ್ಲಪ್ಪ. ಶಂಕರ. ಅವ್ರಿಗೇನು ಮಾಡ್ಬೇಡಪ್ಪ, ನಿನ್ ತಪ್ಪಯ್ಯ ಅಂತ ನಿನ್ ಕಾಲೇನು ಮಾಡ್ಬೇಡಪ್ಪ. ಎಲ್ರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಬಡ್ಡಿ ಕಾಳಮ್ಮನ್ ಮುಂಡಾಯಿಸೋದು ಸುಲಭ ಅಲ್ಲ ಅಂತ ಐಡಿಯಾ ಯಾವನ್ಗಾದ್ರೂ ಇದ್ರೆ ಕೊನೆಗೆ ಅವನ್ ಕತೆ ಹೀಗೆ ಆಗೋದು. ಡಬ್ಬ ನನ್ನ ಮಕ್ಳ, ಇಷ್ಟೇನಾ ನಿಮ್ ಯೋಗ್ಯತೆ? ಎಷ್ಟು ಜನ ಇದ್ಕೊಂಡು ಒಬ್ಬನ ಹತ್ರ ಒದೆ ತಿಂತಿದ್ದೀರಲ್ಲ, ನಾಚಿಕೆ ಆಗೋದಿಲ್ವೇನ್ರ ನಿಮ್ ಜನ್ಮಕ್ಕೆ? ಏಯ್, ಸಾಲ ಕೊಟ್ಟಿರೋದು ನಾನು, ಈಸ್ಕೊಂಡಿರೋದು ಅವನು, ವಸೂಲಿ ಮಾಡಕ್ ಬಂದಿರೋದು ಇವರು. ಸೆಂಟ್ರಲ್ ನಿಗ್ರಾಡೋದಕ್ಕೆ ನೀನ್ ಯಾವನು? ಸಗರ್ಕರ್ ಮಗ, ಅಗರ್ಕರ್ ಮೊಮ್ಮಗ, ನಗರ್ಕರ್ ಮರಿ ಮಗ, ನಿಗರ್ಕರ್ ನಾನೇ ಕಣೆ. ಈ ನಿಗರಾಡೋದು ನಮ್ ಫ್ಯಾಮಿಲಿ ರೈಟ್ಸ್.
ಲೇ ಚಂಗ್ಲು, ಸಾಲ ಕೊಡಕ್ ಒಂದ್ ರೀತಿ ಇದೆ, ಅದನ್ನ ವಸೂಲಿ ಮಾಡಕ್ ಒಂದ್ ನೀತಿ ಇದೆ. ಅದನ್ನ ಬಿಟ್ಟು ಈ ಕಂತ್ರಿ ಕಜ್ಜಿ ಬೀದಿ ನಾಯಿಗಳ ತರ ಆಡಿದ್ರೆ ಇದೇ ತರ ಆಗೋದು. ಇವ್ರನ್ನೆಲ್ಲ ಹೊಡೆದಾಕದ ತಕ್ಷಣ ನೀನೇನ್ ಹೀರೋ ಆಗ್ಬಿಡಲ್ಲ. ನಿನಗ್ ನಿಜವಾಗ್ಲೂ ಇದ್ರೆ ನನ್ನ ಹತ್ರ ತೋರ್ಸು. ನಿನ್ನತ್ರ ನಾನ್ ಬೇರೆ ತೋರಿಸ್ಬೇಕು. ನನ್ಗೀಗ ಮೂಡಿಲ್ಲ, ಎಗರ್ಕೊಳೆ. ಯಾಕೆ? ನನ್ನ ನೋಡಿದ ತಕ್ಷಣ ಆಗೋಯ್ತಾ? ಗಂಡ್ಸು ನೋಡಿದ್ರೆ ಚಾರ್ಜ್ ಆಗುತ್ತೆ. ನಿನಗೆ ಹೀಟ್ ಜಾಸ್ತಿ ಆಗಿರ್ಬೇಕು, ತಣ್ಣೀರ್ ಸ್ನಾನ ಮಾಡಿ ಮಲ್ಕೋ ಹೋಗು. ನನ್ನ ಮಕ್ಳು ನಿನ್ ಹೊಟ್ಟೆಲ್ ಹುಟ್ಟೋದು ನನಗಿಷ್ಟ ಇಲ್ಲ, ಕಟಾಚ್ಕೊಳೆ. ನನ್ನ ಗಂಡಸ್ತನ ನಿನ್ನಂತ ಗಂಡು ಬೀರಿಗಳು ನೋಡಿದ್ರೆ ಅರಳದೇ ಇದ್ರು ಕೂಡ ಕೆರಳುತ್ತೆ. ಅದನ್ನ ಜಾಸ್ತಿ ಕೆರಳಿಸ್ಬೇಡ, ನಿನ್ನ ಬಾಡಿಗೆ ತುಂಬಾ ಡೇಂಜರ್ ಆಗೋಗ್ಬಿಡುತ್ತೆ. ಮರ್ಯಾದೆ ಹೇಳ್ತಾ ಇದ್ದೀನಿ. ಈ ತರ ಮನೆ ರೈಡ್ ಮಾಡೋದು, ಅಮಾಯಕರ ಮೇಲೆ ಅಧಿಕಾರ ಚಲಾಯಿಸೋದೆಲ್ಲ ಹೋದ ಶತಮಾನಕ್ಕೆ ಎಂಡಾಗೋಯ್ತು. ಈಗೇನಿದ್ರು ನಂತರ ತಿರುಗ್ಸ್ ಹೊಡಿಯೋರ್ ಜಮಾನ. ಎಷ್ಟೋ ಧೈರ್ಯ ನಿನ್ಗೆ? ಆಫ್ಟರ್ ಆಲ್ ಆಟೋ ಡ್ರೈವರ್ ನೀನು. ಎಲ್ರ ಮುಂದೆ ನನ್ನ ಹಿಡ್ಕೊಂಡು ನನ್ನ ಮೈ ಮುಟ್ಟೆ ಅವಮಾನ ಮಾಡ್ತೀಯೇನೋ? ಇವನ್ನ ಎಲ್ಲೇ ಹರಾಜ್ ಹಾಕಿ ನನ್ ಸಾಲನ್ ವಸೂಲಿ ಮಾಡ್ತೀನಿ. ಅದೇನ್ ಮಾಡ್ಕೊತೀಯ ಮಾಡ್ಕೊಳ್ಳಲ್ಲ. ನಿನ್ನ ಬಾಯಿ ಮಾತ್ರ ಹೊಲ್ಸು ಅನ್ಕೊಂಡಿದ್ದೆ, ನಿನ್ನ ದೇಹದ ರಕ್ತದ ಕಣಕಣನು ಹೊಲ್ಸೆ. ನಿನ್ನ ಹತ್ರ ಮಾತಾಡೋದು ಒಂದೇ, ಆ ಕೆಂಗೇರಿ ಫಾಲ್ಸ್ ಸ್ನಾನ ಮಾಡೋದು ಒಂದೇ. ಲೈ ತಲುಪಿಸಾಚಿ ಸುನಾಮಿ, ಅವ್ರು ನಿನ್ಗೆ ಎಷ್ಟು ದುಡ್ಕೊಡ್ಬೇಕಲ್ಲ ನಾನ್ ಬಿಸಾಕ್ತೀನಿ. ಏನಾ 100 ಅನ್ಕೊಂಡ? ಆಟೋ ಓಡಿಸಿ ಸಂಪಾದನೆ ಮಾಡ್ರ ಪುಡ್ಗಾಸ್ಗಳನ್ನೆಲ್ಲ ಸೇರಿಸ್ಕೊಡಕ್ಕೆ 50,000. ಬಾಯಣ್ಣ, ಅಣ್ಣ, ಇವಳು ಮುಖದ ಮೇಲೆ ಕ್ಯಾಕರ್ಸ್ ಮುಗಿದು ನಿನ್ ಪೇಪರ್ಸ್ ಎಲ್ಲ ಇಸ್ಕೋ. ಅಯ್ಯ ಕೊಡ ಪೇಪರ್ಸ್. ಏನಲ್ಲಿ ಮುಖ ನೋಡ್ತೀಯಾ? ದುಡ್ಡು ಬಿಸಾಕಿ ಬಿಸಾಕೋ ಪೇಪರ್. ಬಾಯಣ್ಣ, ಲೈಫಲ್ಲಿ ಸಾಲ ಮಾಡೋದೇ ಮೊದಲನೇ ತಪ್ಪು. ಅದ್ರಲ್ಲೂ ಇಂಥ ದರ್ಬೇಸಿಗಳ ಹತ್ರ ಸಾಲ ಮಾಡೋದು ಇನ್ನೂ ತಪ್ಪು. ಗಂಜಿ ಕುಡಿದ್ ಬದುಕು, ಯಾವತ್ತೂ ಇನ್ನೊಬ್ರ ಮುಂದೆ ಕೈ ಚಾಚ್ಬೇಡ. ಏನು ಮನೆಗೆ ಹೋಗು, ಪರವಾಗಿಲ್ಲ, ಮಕ್ಳು ಕರ್ಕೊಂಡು ಹೊರಡೆ ಹೋಗಿ. ಹಲೋ ಹರಿಯಾರು, ಅವರ ಬ್ಯಾಕ್ ಗ್ರೌಂಡ್ ಏನು? ಇಮಿಡಿಯೇಟ್ ಆಗಿ ಸರ್ಚ್ ಮಾಡಿಸು. ತಗ ಹಾಕೊಳ್ಳಿ ಇನ್ನೊಂದ್ಸಲ. ನಾನೇ ಅವನನ್ನು ಕತ್ತು ಸಾಕ್ಬಿಡ್ತೀನಿ. ಅಲ್ವೋ, ಅಕ್ಕನ ಮದ್ವೆಗಿಂತ ಆ ಮಾಯಣ್ಣನ ಮನೆ ಕಷ್ಟನೇ ದೊಡ್ಡದಾಗೋಯ್ತೇನೋ? ಗಿರಿಜಾ, ಈ ಏರಿಯಾದ ಅವನ ಜೊತೆ ಹುಡುಗರೆಲ್ಲ ಲಾಟ್ರಿ, ಜೂಜು, ಕುಡ್ತ ಅಂತ ಹಾಳಾಗಿ ಹೋಗಿದ್ದಾರೆ. ಆದ್ರೆ ನಮ್ ಶಂಕರ ಅದ್ಯಾವುದ್ರ ಸಹವಾಸನೂ ಮಾಡದೆ ಬಂಗಾರ ಅನ್ಸ್ಕೊಂಡಿದ್ದಾನೆ. ಇವತ್ತು ಅಷ್ಟೇ ಅವನು ದುಡ್ಡು ಚರಂಡಿ ಪಾಲಾಗಿಲ್ಲ, ಒಂದ್ ಸಂಸಾರನ ಉಳಿಸಿದಾನೆ ಕಣೆ. ಶಂಕರ, ನಮ್ಮ ಗೀತನ ಮದುವೆನ ಯಾವುದೇ ಕೊರತೆ ಇಲ್ದ ಹಾಗೆ ನಾನ್ ನಡೆಸ್ತೀನಿ. ನೀನು ನಿಶ್ಚಿಂತೆಯಾಗಿರು. ಶಂಕರ, ನೀನ್ ಸುಮ್ನೆ ತಲೆ ಕೆಡಿಸ್ಕೋಬೇಡ. ಎದ್ದೇಳು, ಕೈಕಾಲು ತೊಳ್ಕೊಂಬ, ಊಟ ಮಾಡುವಂತೆ. ಬಾ. ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಬಾರ ಹೊರಗೆ, ಬಾರಲ್ಲ. ನೀನು ದೊಡ್ಡ ಕಿಲಾಡಿ ತರ ಬೇಜಾನ್ ಎಗರಾಡ್ದಂತೆ. ಈಗ ನೀನ್ ಹೇಳಿದ ಜಾಗಕ್ಕೆ ನಾನು ಬಂದಿದ್ದೀನಿ. ಬಿಸಾಕೋ ದುಡ್ಡ. ಲೇ ಸೀಗಡಿ, ಫಸ್ಟ್ ಪೇಪರ್ಸ್ ಬಿಸಾಕೆ. ಮಾಮ,
ನೀನ್ ಇಷ್ಟೊತ್ತಿಗೆ ಊರ್ ಬಿಟ್ಟು ಹೋಗಿರ್ತೀಯ ಅನ್ಕೊಂಡಿದ್ದೆ. ಊರು ಬಿಟ್ಟು ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯೇನೋ? ಕರೆಕ್ಟ್ ಆಗಿದೆ ಗುರು. ಎಣಸ್ಕೊಳೆ ಶೂರ್ಪಣಕಿ. ಅಸಲು 1 ಲಕ್ಷ, ಬಡ್ಡಿ 40,000, ಚಕ್ರ ಬಡ್ಡಿ 16, ಸುಸ್ತಿ ಬಡ್ಡಿ 14, ನಿನ್ನ ಓಡಾಡಿಸಿದ್ದಕ್ಕೆ ಮೀಟರ್ ಬಡ್ಡಿ 7,500. ನಿನ್ನ ಯೋಗ್ಯತೆ ಒಟ್ಟು 1,77,500 ರೂಪಾಯಿ. ಏನ್ ಕೋಚನೆ ನೋಡ್ತಿದ್ದೀರಾ? ಕತ್ತು ಸಾಕು ಅವನ್ನ, ಎತ್ತನೆ ಮಕ್ಕಳ. ಲೇ ಚಂಗ್ಲು, ನಿನ್ನ ಅಡ್ಡಕ್ ನುಗ್ಗಿ ನಿನ್ನ ಬೆದರು ಬೊಂಬೆಗಳ ಬಾಡಿಲಿರೋ ಪಾರ್ಟ್ಸ್ ನ ಸ್ಕ್ರಾಪ್ ಮಾಡ್ದವ್ ನಾನು. ಈಗ ನೀನ್ ನುಗ್ಗಿರೋದು ನನ್ನ ಅಡ್ಡಕ್ಕೆ. ಮರ್ಯಾದೆಗಿದ್ರೆ ಇವ್ರ ಬಾಡಿಗಳು ನಿನ್ ಜೊತೆ ಹೋಗ್ತವೆ, ಇಲ್ಲ ಅಂದ್ರೆ ಡೆಡ್ ಬಾಡಿಗಳು ಹೋಗ್ತವೆ. ನೀನ್ ಕೆಣಕಿರೋದು ಯಾರನ್ನ ಗೊತ್ತೇನೆ? ನಾನು. ನಾನು. ನನ್ನ ಹಳೆ ಇಮೇಜ್ ಗೊತ್ತೇನೆ ನಿನ್ಗೆ? ನನ್ನ ಫ್ಲಾಶ್ ಬ್ಯಾಕ್ ಗೊತ್ತೇನೆ ನಿನಗೆ? ನನ್ನ ಹಿಸ್ಟ್ರಿ ಗೊತ್ತಾ ನಿನಗೆ? ನಿನ್ನಂತ ಕಚಡ ಕಂತ್ರಿ ಕಚ್ಚಿ ಬೀದಿ ನಾಯಿಗಳ ಮರ್ಯಾದೆನ ಇದೇ ನಾಲ್ಗೆಲಿ ರೋಡ್ ಹಾಳ್ ಹಾಕಿದ್ದೀನಿ ಗೊತ್ತಾನೆ. ಇಷ್ಟು ದಿನ ನೀನು ಬಡವ್ರ ಕಣ್ಣಲ್ಲಿ ಕಣ್ಣೀರು ಹರಿಸ್ತಾ ಇದ್ದೆ, ಈಗ ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರು. ಏನೇಳು? ರಕ್ತ ಕಣ್ಣೀರು ಹರಿಸ್ತೀನಿ ಕಣಲ್ಲ. ದುಡ್ಡು ಬಿಸಾರದ ಕೂಡಲೇ ಲೆಕ್ಕ ಚುಕ್ತಾ ಹೋಯ್ತು ಅನ್ಕೊಂಡ್ಯಾ? ನೀನ್ ನನ್ಗೇನೇನ್ ಕೊಟ್ಟಿಲ್ಲ, ಅದೆಲ್ಲ ನಿಮ್ಮ ಅಪ್ಪ ಬಂದಿಸ್ಕೊಂಡು ಹೋಗ್ತಾನ. ಅದೆಲ್ಲ ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ, ಮೀಟರ್ ಬಡ್ಡಿ ಪ್ರಕಾರ ವಾಪಸ್ ಕೊಡ್ತೀನಿ. ಅದೆಲ್ಲ ನೀ ತಗೊಂಡೇ ಹೋಗ್ಬೇಕು. ನಮ್ಮ ಅಕ್ಕನ್ನ ಇದೇ ಹತ್ರ ರೋಡ ಹೇಳ್ಕೊಳೋದೆ ಅಲ್ಲ ನೀನು? ಬಾರೆ, ಅದ್ರ ನೋವಿರೋ ನಿನಗೂ ಗೊತ್ತಾಗತ್ತೆ. ಬಾರೆ, ಅಡಿಯಲ್ಲ. ಮಾನನೇ ಪ್ರಾಣ ಅನ್ಕೊಂಡ್ರು, ನಮ್ಮ ಅಪ್ಪನಿಗೆ ಅವಮಾನ ಮಾಡಿದೆ ಅಲ್ಲ. ದೇವ್ರಂತ ನನ್ನ ತಾಯಿ ಕಣ್ಣಲ್ಲಿ ನೀರು ಹಾಕಿಸ್ದೆ ಅಲ್ಲ. ನೀನು ಒಬ್ಳು ಹೆಣ್ಣಾಗಿ ನನ್ನ ಅಕ್ಕ ಗರ್ಭಿಣಿ ಹಿಗ್ಸು, ಅವಳಿಗೆ ಚಿತ್ರಹಿಂಸೆ ಕೊಟ್ಟೆ ಅಲ್ಲ. ಎಲ್ಲದರ ಅಸಲು ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಈಗ ಕ್ಲಿಯರ್ ಆಯ್ತು ಕಡೆ. ಎಲ್ಲ ಈಗ ಲೆಕ್ಕ ಚುಕ್ತಾ ಆಯ್ತು. ನಿನಗೇನೋ ಬಂದಿತ್ತು ದೊಡ್ಡಾಗ, ಫೋನ್ ಹಾಕ ಕಟ್ಟಿಲ್ವಾ? ಮಮ್ಮಿ, ಅವನ್ನ ಮುಗಿಸ್ಬಿಡ್ತೀನಿ. ಅವನ್ನ ಸುಟ್ಟು ಸಾಯಿಸೋವರೆಗೂ ನನಗ್ ಸಮಾಧಾನ ಇಲ್ಲ. ಇವನೊಬ್ಬನ್ನ ನಮ್ಮ ಮುಂದೆ ತಲೆ ಎತ್ತಕ್ಬಿಟ್ವಿ ಅಂದ್ರೆ ನಾಳೆ ನಾಯಿ ನರಿಗಳೆಲ್ಲ ತಲೆ ಎತ್ಬಿಡ್ತವೆ. ಸುಟ್ಟಾಕು ಅವನ್ನ. ಆಗಿದ್ದಾಗ್ಲಿ ನಾನಿದ್ದೀನಿ. ಅಯ್ಯೋ ಕರ್ಮ, ಅದಕ್ಕೆ ಹೇಳೋದು ಹೆಂಗಸರು ಬುದ್ಧಿ ಮಣಕಾಲಿನ ಕೆಳಕ್ಕೆ ಅಂತ. ನೀವು ಪುಸ್ತಕಂತ ಮರ್ಡರ್ಗಳು ಮಾಡ್ಬಿಟ್ರೆ ಪೊಲೀಸ್ನವ್ರು ಸುಮ್ಮಿರ್ತಾರ? ಯಾವ ಪೊಲೀಸು? ಎಂತೆಂತ ಕೇಸ್ಗಳನ್ನೇ ಹಳ್ಳಾಡ್ಸ್ಬಿಟ್ಟಿದ್ದೀನಿ. ಇವನ್ ಯಾವ ಲೆಕ್ಕ? ಅನ್ಕೋಬೇಡಿ, ಬರೀ ಅವ್ರ ಅಕ್ಕನ ಎಳಕ ಬಂದಿದ್ದಕ್ಕೆ ನಮ್ಮ ಅಡ್ಡಕ್ ನುಗ್ಗಿ ನಮ್ ಲೋಪರ್ಗಳೆಲ್ಲ ಎಕ್ಕಿಳಿದ್ಬಿಟ್ಟ. ನಾವು ಕೊಟ್ಟು ದುಡ್ಡನ್ನ ಒಂದೇ ರಾತ್ರಿ ಹೊಂಚ್ಬಿಟ್ಟು ನಮ್ಮ ಅಕ್ಕನ ಮೇಲೆ ಹಚ್ಬಿಟ್ಟ. ಅವ್ನ್ ಕಮ್ಮಿ ಆದವನಲ್ಲ, ಚಲಗಾರ ಹುಷಾರು. ಅಲ್ಕಿ ಸ್ಟೀಲ್ ಚಾಪೆ ಹಾಕೋ ಕೆಲ್ಸನ ಬಡವ್ರಿಗೆ ಹೇಳ್ಕೊಡ್ಬೇಕಾ? ನಿನ್ನೆ ರಾತ್ರಿ ಸೇಟು ತವ ಸಾಲ ತಗೊಂಡವನೇ. ಇರ್ಬೋದಕ್ಕೋ, ಆದ್ರೆ ದುಡ್ಡು ನಮ್ಮ ಅಕ್ಕನ ಮೇಲೆ ಹಚ್ಬಿಟ್ನಾ. ನೀವು ಕೆಣಕಿರ ಏಟ್ಗೆ ಮೆಂಟ್ಲಾಗಿ ಪುಸ್ ಅಂತವನೆ ನೋಡಿ. ತಿಕ್ಲತ್ತಿರೋ ಗಂಡ್ಸು ಮದ ಏರಿರೋ ಆನೆ ಇದ್ದಂಗೆ. ಇವಾಗ ಅವನ ಹತ್ರ ಹೋಗ್ಬಾರ್ದು. ಆ ನನ್ನ ಮಗ ನರಳಬೇಕು, ನೀವು ನರಳಿಸ್ಬೇಕು. ಆದ್ರೆ ಶಕ್ತಿಯಿಂದಲ್ಲ, ಯುಕ್ತಿಯಿಂದ.
ನಾಗೇಶ, ಸಿದ್ಧ, ಗೋಪಾಲ, ವೆಂಕಟೇಶ, ಮೂರ್ತಿ ಎಲ್ಲ ಬರಲ್ಲ. ಹಿಂಗ್ ಶಂಕರು ಇದೆಲ್ಲ ಬಟ್ಟೆ ಎಲ್ಲ ರಕ್ತ ಆಗಿದೆ. ಈ ಹೆಮ್ಮಾರಿ ನನ್ನ ಕೊಲ್ಲಕ್ ಟ್ರೈ ಮಾಡಿದ್ಲು. ಇವಳು ಮಾಡಿರೋ ಕೆಲಸಕ್ಕೆ ಹಾಫ್ ಮರ್ಡರ್ ಕೇಸಲ್ಲಿ ಫಿಟ್ ಮಾಡಿ ಒಳಗ್ ತಳ್ಬೋದು. ಇವಳನ್ನ ಜೈಲ್ಗೆ ಹಾಕೋದು ಒಂದೇ, ನಾಯಿ ಬಾಲಿಗೆ ದೆಬ್ಬೆ ಕಟ್ಟೋದು ಒಂದೇ. ಇವಳು ಬಾಲನ ಪರ್ಮನೆಂಟ್ ಆಗಿ ಕಟ್ ಮಾಡ್ಬೇಕು. ಅದಕ್ಕೆ ಇಲ್ಲಿ ತಾಕೊಂಡ್ ಬಂದಿದ್ದೀನಿ. ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಳು ಎಷ್ಟು ಜನ ಹೆಂಗಸರು ತಾಳಿ ಕಿತ್ತಿದ್ದಾಳೆ, ಎಷ್ಟು ಜನರು ಮನೆ ದೀಪ ಆರಿಸಿದಾಳೆ, ಎಷ್ಟು ಜನ ಮಕ್ಕಳು ಅನಾಥರು ಮಾಡಿದಾಳೆ, ನಿಮ್ಗೆಲ್ಲರಿಗೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾಳೆ. ಇವಳು ನಿಮ್ಗೆಲ್ಲ ಕೊಟ್ಟರ ಹಿಂಸೆನ ಬಡ್ಡಿ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕು. ಇದಕ್ಕೆ ನೀವೆಲ್ಲ ಒಪ್ಕೊತೀರ ತಾನೆ? ಮೇಲೆ ರಂಗಮ್ಮ, ನಿನ್ನ ದನದ ಕೊಟ್ಟಿಗೆನೆ ಇವಳಿಗೆ ಇನ್ಮೇಲೆ ಗೆಸ್ಟ್ ಹೌಸ್. ಕೆಲಸ ಮುಗಿದ ತಕ್ಷಣ ಅಲ್ಲಿ ಕಟ್ಟಾಕಿ ಇವಳನ್ನ. ದಿನ ಸೆಂಟಿನ ವಾಸನೆ ತಗೊಂಡು ಮಜಾ ತಗೊಂತಿದ್ ಇವಳಿಗೆ ಹಸುವಿನ ಗಂಜಲ ಸಗಣಿ ವಾಸನೆ ಗೊತ್ತಾಗ್ಲಿ, ಬರ್ತಾನೆ ಅಂತ ಗೊತ್ತಾಗ್ಲಿ ಇವಳಿಗೆ. ಇವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀವೆಲ್ಲ ಕಾಯ್ಬೇಕು. ಇವಳಿಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ಇನ್ಮೇಲೆ ನೀನ್ ಇಲ್ಲಿ ಪರ್ಮನೆಂಟ್ ಕೆಲಸದವಳು. ತಪ್ಪಿಸ್ಕೊಳಕ್ ಟ್ರೈ ಮಾಡಿದ್ರೆ ನೀನ್ ನನಗೇನ್ ಮಾಡಕ್ ಬಂದ್ಯೋ ಅದನ್ನ ನಿಜವಾಗ್ಲೂ ಹಿಂಗ್ ಮಾಡ್ಬೇಕಾಗತ್ತೆ. ಇಟ್ಕೋ ರಂಗಮ್ಮ, ಎತ್ಕೊಂಡು ಕರಾಕಿ ಇವಳು. ನನ್ನ ಮಕ್ಕಳ ಎಲ್ರು ನನ್ನ ಮಗಳು ಮಾಯ. ಅಕ್ಕ, ನಮ್ಮ ಹತ್ರ ಸಾಲ ತಗೊಂಡಿರೋರು ಎಲ್ಲಾರನ್ನು ಬೆಂಡೆತ್ತಿದ್ವಿ, ಆದ್ರೆ ಯಾರು ಬಾಯ್ ಬಿಡ್ತಾ ಇಲ್ಲ. ನಾವು ಎಲ್ಲಾ ಕಡೆ ಹುಡುಕಿದೀವಿ ಅಕ್ಕ, ಮಾಯಕ್ಕ ಕಾಣ್ತಾ ಇಲ್ವಲ್ಲಕ್ಕ. ಅಕ್ಕ, ಯಾವ್ದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣಕ್ಕ. ಟೋಪಿ ನನ್ ಮಕ್ಕ, ನನ್ನ ಮಗಳು ಕಳ್ದೋಗವಳೆ ಅಂತ ಪೊಲೀಸ್ನವ್ರ ಮುಂದೆ ಹೋಗಿ ನಿಂತ್ರೆ ಮರ್ಯಾದೆ ಇರ್ತದ? ಅಕ್ಕ, ನನ್ಗೆ ಯಾಕೋ ಶಂಕರನ್ ಮೇಲೆ ಡೌಟ್ ಅಕ್ಕ. ನೀನ್ ಡೌಟ್ ತಗೊಂಡು ಎಲ್ಲಿಟ್ಕೊಳ್ಳಿ. ಹೋಗಿ ಎತ್ತಕ್ಕ ಬನ್ನಿ, ಅವನ್ನ ಸಿಗ್ದು ತೋಳ್ನ ಕಟ್ಬಿಡ್ತೀನಿ. ನೀವು ಸರಿ ಹೆಸರು ಕೇಳಿದ್ರೆ ಇವರೆಲ್ಲ ಹುಚ್ಚ ಹೇಳ್ಕೋತಾರೆ. ಅಕ್ಕೋ, ಇದಕ್ಕೆಲ್ಲ ಕಸಬ್ದಾರ ಬೇಕು. ಕರ್ಸಿ, ನಿಮ್ಮ ರಾಯಲಸೀಮೆ ತಮ್ಮಂದ್ರನ್ನ ಕರ್ಸಿ ಅಕ್ಕ. ಏನವ್ರನ್ನ ಬಚ್ಚಗಳು ಅನ್ಕೊಂಡಿದೀಯಾ? ಇಡೀ ರಾಯಲಸೀಮೆ ತುಂಬಾ ರಕ್ತದ ಕೋಡಿ ಹರಿಸ್ತವ್ರು. ಒಬ್ಬನ್ ತಲೆ ತೆಗಿರೋ ಅಂದ್ರೆ ಇಡೀ ವಂಶದ ತಲೆನೇ ತೆಗಿಯೋರು. ಅವ್ರ ಹೆಸರು ಕೇಳಿದ್ರೆ ಇಡೀ ಗೌರ್ಮೆಂಟ್ ನಡುಗುತ್ತೆ. ಅಂತವ್ರನ್ನ ಆಟೋ ಡ್ರೈವರ್ನ ಮಟ್ಟ ಹಾಕೋದಿಕ್ಕೆ ಕರೆಸ್ಲ. ಈ ಕಾಳಮ್ಮನ ಮೈಯಲ್ಲಿ ಹರಿತಾ ಇರೋದು ಆ ರಾಯಲಸೀಮೆ ರಕ್ತಾನೆ. ನಾನ್ ಸೀರೆ ಎತ್ಕೊಂಡಿವೆ, ಗುಂಡಿ ಇರೋ ಕಣ್ಗಳೇ ನಡೆದಾಗ್ತಾರೆ. ವಯಸ್ಸಿನಲ್ಲಿ ಎಂತೆಂತ ಪಂಟುಗಳಿಗೆ ಒಳ್ಳೆ ಒಳ್ಳೆಯವಳು ನಾನು. ಎಂತ ಎಮ್ಮಾರಿ ಅನ್ನೋದನ್ನ ತೋರಿಸ್ತೀನಿ. ಬಂದು ಎತ್ತರ ಮಕ್ಕಳನ್ನ ಸರಿಯಾಗಿ ಹೋಗಿ ಆಚೆ ಹುಡ್ತಾರ ಬಂದ್ರು. ಸರಿಯಾಗಿ ಹುಡ್ಕೋದೇನ್ರು? ಅಕ್ಕ, ಎಲ್ಲಾ ಮನೆಗಳಲ್ಲೂ ಹುಡ್ಕುದ್ವಿ, ಮಾಯಮ್ಮ ಎಲ್ಲೂ ಸಿಗ್ಲಿಲ್ಲ ಅಕ್ಕ. ಅಕ್ಕ, ಸಂದಿಗೊಂದಿ ಎಲ್ಲ ಹುಡುಕುದಿ ಅಕ್ಕ, ಆದ್ರೆ ಮಾಯಮ್ಮ ಮೇಲೂ ಕಾಣ್ತಾ ಇಲ್ಲ.
ನಿಜ ಅಲ್ಲ ತಾನೆ? ನಿಜ ಅಲ್ಲ. ಅವಳಿಲ್ಲೇ ಇದ್ಬಿಟ್ರೆ ನನ್ ಶಂಕರು ನನಗ್ ಕೈ ಕೊಟ್ಟು ಅವಳು ಹಿಂದೆ ಹೋಗೋದ್ ಗ್ಯಾರಂಟಿ. ಹೇಗಾದ್ರೂ ಮಾಡಿ ಆ ಕಲ್ಲರ್ ಚಿಟ್ಟೆನ ಉಗಿದು ಓಡಿಸ್ಬೇಕು. ಬೇಗಿಲಿಂದ ತಪ್ಸ್ಕೊಂಡು ಹೊಟ್ಟೋಗು. ಹೋಗು ಹೋಗು. ಅಕ್ಕ, ಮಾಯಮ್ಮ ಅಕ್ಕ. ಮಾಯಾ ಮಗಳೇ, ಮಾಯಾ ಏನಾಯ್ತಮ್ಮ? ಎಲ್ಲಿದ್ಯಮ್ಮ? ಏನಾಯ್ತು ಅಂತ ಹೇಳು. ಏನಾಯ್ತಮ್ಮ? ಏನಾಯ್ತು? ಅದು ಶಂಕರ ನನಗ್ ಕಿಡ್ನಾಪ್ ಮಾಡಿ ಕೂಡ್ ಹಾಕಿ ತುಂಬಾ ಚಿತ್ರ ಹಿಂಸೆ ಕೊಟ್ಬಿಟ್ಟ ಮಮ್ಮಿ. ನೋಡು ಮಮ್ಮಿ, ನೋಡು ನನ್ನ ಯಾವ ಸ್ಥಿತಿಗೆ ತಂದಿದ್ದಾನ ಪಾಪಿ. ಬಿಡ್ಬೇಡ ಮಮ್ಮಿ ಅವನ್ನ. ನೀನೇನ್ ಮಾಡ್ತೀಯ ನನಗ್ ಗೊತ್ತಿಲ್ಲ. ಅವನ್ನ ಮಾತ್ರ ಸುಮ್ನೆ ಬಿಡ್ಬೇಡ. ಅಯ್ಯೋ 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 ಮಾಮ ಮಾಮ, ಇವನ್ ಯಾರು ಗೊತ್ತಾ? ಇವನನ್ನ ನಾನು 20 ವರ್ಷದಿಂದ ಹುಡುಕ್ತಾನೆ ಇದ್ದೀನಿ. ಇವನು ನನ್ನ ಮೋಸ ಮಾಡಿ ಎಲ್ಲ ತಲೆ ಮರ್ಸ್ಕೊಂಡು ಹೋಗಿದ್ದ. ಇವತ್ತು ಇವನು ಪ್ರಾಣ ತೆಗೆದು ಎಲ್ಲೇ ಸಮಾಧಿ ಮಾಡ್ತೀನಿ. ಎಲ್ಲಿ ನನ್ನ ಆಸ್ತಿ ಪತ್ರ? ಎಲ್ಲಿ ಹೇಳು? ಯಾವ ಆಸ್ತಿ? ಯಾವ ಪತ್ರ? ಕಾಳಮ್ಮ, ಇದುವರೆಗೂ ನೀನ್ ನಂಬ್ಕೊಂಡಿರೋದೇ ಬೇರೆ, ನಿಜವಾಗಿ ನಡೆದಿರೋದೇ ಬೇರೆ. ಅದೇನಾಯ್ತು ಅಂತ ಈಗ ಹೇಳ್ತೀನಿ ಕೇಳು. ಯಾವನ್ರಿ ಅವನು ರಾಮಯ್ಯ? ಏನೇ 1 ವರ್ಷದಿಂದ ಬಡ್ಡಿನೇ ಕಟ್ಟಿಲ್ಲ. ಹಿಂಗಾದ್ರೆ ಹೆಂಗೆ? ತೆಲಿಗೆ ದೇವ್ರು ನಮ್ಗೇನ್ ಕಡಿಮೆ ಮಾಡಿದಾನೆ ಹೇಳು? ಈಗ ನೀನ್ ನೋಡಿದ್ಲಿಷ್ಟು ಕಡ್ಬಡುವೊಂದು ಸದ್ಯದ ಪರಿಸ್ಥಿತಿಲಿ ಅವನ್ ಕೈಲಿ ಕಟ್ಟಕ್ ಆಗದೆ ಇರ್ಬಹುದು. ಆದ್ರೆ ಮಹಾನ್ ನಿಯತ್ನೋನು ನಮ್ ಋಣದಲ್ಲಿ ಬಿದ್ದಿರೋಂತವನಲ್ಲ, ಖಂಡಿತವಾಗ್ಲೂ ಕಟ್ಟೆ ಕಟ್ತಾನೆ. ಏನಂತೀಯ ಶಮಣ? ಹೌದು ಬುದ್ಧಿ. ಬಡ್ಡಿ ದಂಡೆನಾಗೆ ಕರುಣೆ ನಿಯತ್ತು ಧರ್ಮ ಅಂತ ಪೋತೆ ಪುಟ್ ಬರ್ತದೆ ಉಂಟಾಮು. ನಾವ್ ಆಗಾಗ ಕೇಳದೆ ಹೋದ್ರೆ ಅವ್ರ ಭಯನೇ ಇರಲ್ಲ. ಇಬ್ರು ಮೀರೆ ವಸೂಲ್ చేస్తారా? ಇಲ್ಲ ಅಂದ್ರೆ ನಾನೇ ಹೋಗ್ಲಾ? ಹೋಗು, ವಸೂಲ್ ಮಾಡು. ಹೋದ್ರೆ ನೀನ್ ಬಡ್ಡಿ ವಸೂಲ್ ಮಾಡೋದಿರ್ಲಿ, ಅವನ್ ದುಸ್ಥಿತಿ ನೋಡಿದ್ರೆ ಕೈಯಲ್ಲಿರೋದ್ನು ನೀನೇ ಕೊಟ್ಬಿಟ್ಟು ಬರ್ತೀಯ. ಅವನ್ ಸಂಸಾರ ಅಷ್ಟು ಕಷ್ಟದಲ್ಲಿದೆ ಕಣೆ. ತರಕ್ ಏನಾಯ್ತು ನನ್ನ ಹತ್ರ? ಖಾಲಿ ಜೇಬು. ಇಷ್ಟು ದಿವಸ ರಕ್ತ ಕೊಟ್ಟು ರೇಷನ್ ತಗೊಂಬಂದೆ. ಇವತ್ತು ಡಾಕ್ಟರ್ ಹತ್ರ ಹೋಗಿದ್ದೆ. ಮೈಯಾಗ ರಕ್ತ ಎಲ್ಲ ಹೋಗಾಚೆ ಇದ್ಬಿಟ್ಟ. ಹೊಟ್ಟೆಗಿಲ್ದೆ ಮಗು ಒಂದೇ ಸಮಯ ಅಳ್ತಾ ಇದೆ. ಇದರಲ್ಲಿ ಒಂದು ದೊಡ್ಡ ಹಾಲಿಲ್ಲ, ಮನೇಲಿ ಏನೂ ಇಲ್ಲ. ಅಕ್ಕಪಕ್ಕದವರು ಎಷ್ಟು ಅಂತ ಸಹಾಯ ಮಾಡ್ತಾರೆ. ಅಯ್ಯೋ ದೇವ್ರೆ, ನಾನು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದೋ ಏನೋ. ಇಷ್ಟು ವರ್ಷ ಆದ್ಮೇಲೆ ಒಂದು ಮಗುನ್ ಕೊಟ್ಟ. ಈಗ ಅದೊಂದು ಸಾಕೋ ಯೋಗ್ಯತನೂ ಇಲ್ದಾಗ ಮಾಡ್ಬಿಟ್ಟ. ಅದ್ರ ಬದಲು ನಮ್ ಪ್ರಾಣ ನನಗೆ ಕಿತ್ಕೊಬಾರ್ದಾಗಿತ್ತ. ಏನು ಮಾಡ್ತಾ ಇದೀಯ? ಏನು ಮಾಡ್ತಾ ಇದ್ಯಾ ನೀನು? ಬಾಯಿ ಮುಚ್ಚಿದ್ರೆ ಮಗು ಅನ್ನೋದು ಕೇಳಕ್ಕಾಗಲ್ಲ. ನನ್ ಕರಳು ಕಿತ್ತು ಬರುತ್ತೆ. ಅದಕ್ಕೆ ಅವಳು ಜ್ಞಾನ ತಪ್ಪಿಸಿದ್ದೇನೆ. ಜ್ಞಾನ ತಪ್ಪಿಸಿದ್ರೆ
ಅದನ್ನಲ್ಲ ಆಗ್ಲೇ ಅದಕ್ಕೂ ನೆಮ್ಮದಿ ನಮಗೂ ನೆಮ್ಮದಿ ರೀ. ಏ ರಾಮಯ್ಯ, ಒಂದ್ ವರ್ಷದಿಂದ ಅಸಲು ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ. ಎಲ್ಲ ನನ್ ದುಡ್ಡು ತೆಗಿಯೋ. ನನ್ನ ಹತ್ರ ಏನಾಯ್ತವ ದುಡ್ಡು? ಫ್ಯಾಕ್ಟ್ರಿ ಲಾಕೌಟಾಗ 1 ವರ್ಷ ಆಯ್ತು. ನಾ ಎಲ್ಲಿ ತಗೊಂಬರ್ಲಿ? ನನ್ನ ಮಗನೇ, ಯಾವನ ಹತ್ರ ಆದ್ರೂ ನಿನ್ ಹೆಂಡಿನ ದುಡ್ಡು ಕೊಡು. ನೀವು ಕೊಟ್ಟಿರೋ 10,000 ರೂಪಾಯಿಗೆ ಹೀಗೆಲ್ಲ ಮಾತಾಡಬಾರ್ದು. ಯಾಕೋ ಮಾತಾಡ್ಬಾರ್ದು? ಏನೋ ಮಾಡ್ತೀಯ ನಾಯಿ? ದುಡ್ಡು ಬೇಕಾದಾಗ ಬಾಲ ಅಲ್ಲಾಡ್ತೀರಾ, ಕೇಳಕ್ ಬಂದಾಗ ಬಗೊಳ್ತೀರಾ? ಬಿಡಿ ಅವ್ರನ್ನ. ಹೆಂಗಸ ಮಾಡೋ ಕೆಲಸ ಇದು. ಮತ್ತೆ ಮಾತಾಡ್ತೇನೆ. ಗಾಡಿ ನಿಲ್ಸು. ಅಯ್ಯೋ ಅಯ್ಯಯ್ಯೋ ಶ್ಯಾಮಳ, ಈ ಬಡವ್ರನ್ನ, ಈ ಸ್ವಾಭಿಮಾನಿಗಳನ್ನ ಕೇವಲ 10,000 ರೂಪಾಯಿಗೋಸ್ಕರ ಕೊಂದ್ಬಿಟ್ರಲ್ಲ. ಯಾರ ರಾಕ್ಷಸರು ಕೊಂದ್ಬಿಟ್ರು. ಮಗು ಹೋಗು. ಈ ಮಗು ಅನಾಥವಾಗಕ್ಕೆ ಖಂಡಿತವಾಗ್ಲೂ ನಾನು ಬಿಡಲ್ಲ. ಇದಕ್ಕೊಂದೆಲೆ ಕಾಣಿಸ್ತೀನಿ. ಈ ರಾಕ್ಷಸರೇ ಆ ಬಡಪಾಯಿಗಳನ್ನ ಕೊಲೆ ಮಾಡಿದ್ದು. ಅರೆಸ್ಟ್ ಮಾಡಿ. ನನ್ ತಮ್ದಿರ್ನ ಇಟ್ಕೊಟ್ಬಿಟ್ಟಲ್ಲೋ. ಮೇಮು ರಾಯಲಸೀಮೆ ಮನುಷ್ಯರು. ನಮ್ ಸಹವಾಸ ಎಂತದ್ದು ಅಂತ ನಿನ್ಗಿನ್ನೂ ಗೊತ್ತಿಲ್ವಾ? ತೆಗೆ ಕೈನ. ನಿನ್ ಕಟ್ಕೊಂಡ್ಮೇಲೆ ಕಡೆ ನನ್ಗೆ ಗೊತ್ತಾಗಿದ್ದು. ಯಾವ ಜನ್ಮದಲ್ಲಿ ನಾನು ಏನ್ ಪಾಪ ಮಾಡಿದ್ನೋ ಏನೋ, ನಿನ್ನಂತ ಧನಪಿಶಾಚಿನ ಆ ದೇವ್ರು ನನಗೆ ಗಂಟೆ ಹಾಕ್ಬಿಟ್ಟ. ನಾನ್ ಸಾಯೋರ್ಗು ಕಣ್ಣೀರಲ್ಲಿ ಕೈ ತೊಳೆಯಕ್ ಮಾಡ್ಬಿಟ್ಟ. ನೀನ್ ಇನ್ನೊಂದು ದೂಸ್ರ ಮಾತಾಡಿದ್ರೆ ಆ ಕೊಲೆಗೆ ನೀನು ಪ್ರಚೋದನೆ ಮಾಡಿದ್ದೆ ಅಂತ ನಿನ್ನೂ ಅರೆಸ್ಟ್ ಮಾಡಿಸ್ಬೇಕಾಗುತ್ತೆ. ಹುಷಾರ್. ಸಾಲ ಕೊಡ್ದವ್ರ ಮೇಲೆ ಎಗರಾಡೋದ್ ಬಿಟ್ಟು ನನ್ ಮೇಲೆ ಎಗರಾಡ್ತಾ ಇದೀಯಾ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಸ್ವಲ್ಪನಾದ್ರೂ ನಿಯತ್ತಿರ್ಬೇಕು. ಅದಿಲ್ದಲೇ ಇರೋ ಹೊತ್ತಿಗೆ ನಿನ್ ಹೊಟ್ಟೆಯಲ್ಲಿ ಒಂದು ಸಂತಾನ ಇಲ್ಲ. ಬಂಜರು ಭೂಮಿ ನೀನು. ತಪ್ಪು ನಿನ್ನಲ್ಲೇ ಇಟ್ಕೊಂಡು ನನ್ ಮೇಲೆ ಎಗರಾಡ್ತೀಯ. ಮೊದ್ಲು ನೀನ್ ಗಂಡ ಅಂತ ಡಾಕ್ಟರ್ ಚೆಕ್ ಮಾಡಿಸ್ಕೋ. ಹೋಗಲೇ. ನನ್ನ ಗಂಡ ಸ್ಥಳದ ಮೇಲೆ ಅನುಮಾನ ಪಡ್ತಾ ಇದ್ದೇನೆ. ನೀನ್ ಚೆನ್ನಾಗಿ ಬದುಕಲ್ಲ ಕಣೆ. ಹಾಳಾಗೋಗ್ತೀಯ. ನೀನ್ ಸರ್ವನಾಶ ಆಗೋಗ್ತೀಯ. ಯಾರ ಮಗು ಇದು? ನಿನ್ಗೆ ಮಕ್ಕಳಾಗೋ ಭಾಗ್ಯ ಇಲ್ಲ ಅಂತ ಗೊತ್ತಾದ್ಮೇಲೆ ಹೇಗಾದ್ರೂ ಮಾಡಿ ನನ್ನ ವಂಶ ಉದ್ಧಾರ ಆಗ್ಲೇಬೇಕು ಅನ್ನೋ ಆಸೆಯಿಂದ ನಾನು ಇನ್ನೊಂದು ಸಂಬಂಧ ಇಟ್ಕೊಂಡಿದ್ದೆ. ಅವಳು ಹುಟ್ಟಿದ ಮಗು. ಏನ್ ಹೇಳ್ತಾ ಇದ್ದೀರಾ? ಮಗು ಹೆತ್ತಿದ ತಕ್ಷಣನೇ ಅವಳು ತೀರ್ಕೊಂಡ್ಬಿಟ್ಲು. ಯಾವಳು ಹೆತ್ತಿದ ಮಗುನ ನಾನೇ ಸಾಕ್ಬೇಕು. ಇದನ್ ತಗೊಂಡ್ ಹೋಗಿ ತಿಪ್ಪೆ ಬಿಸಾಕ್ತೀನಿ. ನೀನ್ ಹಾಗ್ ಮಾಡ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನನ್ನ ಸಮಸ್ತ ಆಸ್ತಿನೂ ಆ ಮಗು ಹೆಸರಿಗೆ ವಿಲ್ ಮಾಡಿಟ್ಟಿದ್ದೀನಿ. ಈಗಾಗ್ಲೇ ಶಾಮಣ್ಣ ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನೆಲ್ಲ ತಗೊಂಡು ಊರ್ ಬಿಟ್ಟಿದ್ದಾನೆ. ನೀನ್ ಈ ಮಗುನ ಚೆನ್ನಾಗಿ ಸಾಕಿ ಸಲಿಹಿ ಒಂದ್ ನೆಲೆ ಕಾಣಿಸಿದ್ಮೇಲೆ ಆ ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ವರ್ಗಾವಣೆ ಆಗುತ್ತೆ. ಅದಕ್ ಮುಂಚೆ ಮಗು ಕಿಂಚಿತ್ ತೊಂದ್ರೆ ಆದ್ರೂ ಆಸ್ತಿ ಪೂರ ಅನಾಥಾಶ್ರಮಕ್ಕೆ ಹೊರಟೋಗುತ್ತೆ. ಈ ನನ್ ಸೌತಿ ಮಗುನ ನಾನ್ ಹೆಂಗ್ ಸಾಕಿ ಬೆಳೆಸ್ಬೇಕು ಅಂತ ನಾನು ಗೊತ್ತು ಕಣೋ ತಡಿಯ. ನಾನ್ ಹಂಗೆ ಸಾಕ್ತೀನಿ. ಮೊದ್ಲು ಆಸ್ತಿ ಪತ್ರ ಕೊಡು. ಆಸ್ತಿ ಪತ್ರ? ಅದಂತೂ ದೊಡ್ಡ ಸುಳ್ಳು.
ಮಗು ರಾಮಯ್ಯಂದು ಹೊತ್ತು ಗೊತ್ತಾದ್ರೆ ಆ ಮಗುನು ಕೊಲ್ಲೋ ರಾಕ್ಷಸಿ ನೀನು ಅಂತ ಯಜಮಾನ್ರಿಗೆ ಗೊತ್ತಿತ್ತು. ಅದಕ್ಕಾಗಿ ನಾನು ಯಜಮಾನ್ರು ಸೇರಿ ಈ ಉಪಾಯ ಮಾಡಿದ್ದು. ಆಸ್ತಿ ಮಗು ಹೆಸರಿನಲ್ಲಿದೆ ಅಂತ ಯಜಮಾನ್ರು ಸುಳ್ಳು ಹೇಳಿದ್ರು. ಆಸ್ತಿ ಇವಳ ಹೆಸರಿನಲ್ಲೂ ಇಲ್ಲ, ಯಾರ ಹೆಸರಿಗೂ ಬರ್ದಿಲ್ಲ. ಆಸ್ತಿ ಯಾರ ಹೆಸರಿಗೂ ಬರ್ದಿಲ್ಲ ಅಂದ್ರೆ ಪೂರ್ತಿ ನಂದೇ. ಮಾಮ, ಇನ್ನು ಆಸ್ತಿ ಮೇಲೆ ಯಾರಿಗೂ ಹಕ್ಕಿಲ್ಲ. ಹೌದಾ? ಇಷ್ಟು ದಿವಸ ಆಸ್ತಿಗೋಸ್ಕರ ಒದ್ದಾಡ್ತಾ ಇದ್ದೆ, ಈಗ ಅದೃಷ್ಟ ನನ್ನೇ ಹುಡುಕೊಂಡು ಬಂದಿದೆ. ನಡೀರಿ. ಮಾಯಮ್ಮನು ಯಾವಳು ಮಾಯಮ್ಮ? ಈ ಪಿಂಗಾರಿ ಆ ರಾಮಾಯಣ ಮಗಳು ಅಂತ ಗೊತ್ತಾಗಿದ್ದಿದ್ರೆ ಆವತ್ತೇ ಕುತ್ತಿಗೆ ಸಾಯಿಸ್ಬಿಡ್ತಿದ್ದೆ. ಅದೃಷ್ಟ ಚೆನ್ನಾಗಿದೆ, ಬದುಕೊಂಡವಳೆ. ಇನ್ಮೇಲೆ ನೀನ್ಯಾರೋ ನಾನ್ಯಾರೋ. ಇವತ್ತಿಗೆ ನನ್ನ ನಿನ್ನ ಋಣ ಹರಿದೋಯ್ತು. ಇನ್ಯಾವತ್ತೂ ನನ್ನ ಹತ್ರ ಬರಬೇಡ. ನಿನ್ ದರಿದ್ರ ಮುಖ ನನಗ್ ತೋರಿಸ್ಲೇಬೇಡ. ಸಾಕಿದೀನಿ ಅಂತ ಸಲಿಗೆ ಗಿಲ್ಗೆ ತಗೊಂಡು ಅಮ್ಮ ಗಿಮ್ಮ ಅಂತ ಬಂದ್ರೆ ನಿನ್ ಮುಖದ ಮೇಲೆ ಆಸಿಡ್ ಹಾಕ್ಬಿಡ್ತೀನಿ. ಹುಷಾರ್. ಬಂದು ಬರೋ. ನೋಡಿದ್ಯಾ ನಿನ್ ಜೀವನ? ದೋಸೆ ಮೊಗ್ಚಗದಂಗ ಆಗೋಯ್ತು. ಬಡೂರೆಲ್ಲ ಪಾಪ ಮಾಡಿಬಿಟ್ರು ಅಂತಿದ್ಯಲ್ಲ, ಈಗ ನಿನ್ ಜೀವನ ಏನಂತ ಗೊತ್ತಾಯ್ತಾ? ನೀನೆಲ್ಲಿ ಹುಟ್ಟಿದೆ ಅಂತ ಗೊತ್ತಾಯ್ತಾ? ನೀನೆಂತ ಪಾಪಿ ಅಂತ ಗೊತ್ತಾಯ್ತಾ? ಈ ಕಾಲೋನಿ ಬಿಟ್ಟು ಓಡೋಬೇಕು ಅಂತಿದ್ಯಲ್ಲ, ಈಗ ನಿನ್ ಯಾರು ತಡೆಯಲ್ಲ. ಹೋಗು, ಅದೆಲ್ಲೋಗ್ತೀಯ ಹೋಗು. ಜೀವನ ಏನು ಅಂತ ನಿಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹೋಗು. ಎಲ್ಲ ಹೋಗಿ, ನಿಮ್ ಮನೆಗಳಿಗೆ ಹೋಗಿ. ಒಳ್ಳೆ ಕಾಡ್ಬಿಡಲ್ಲ, ಬಿರ್ತೀನಿ ಮಗ. ಮಗ ಸೂಪರ್ ಕಣ ಮಗ. ಶಿಷ್ಯ ಏನ್ ಮಾಡೋದು ಈಗ? ಬರಲ್ಲ. ಸುಂದರಿ ಸುರಸುಂದರಿ. ಮಗ ಎಲ್ಲೋ ಕಾಣಿಸ್ತಲ್ಲ? ಅಯ್ಯೋ ಮಸ್ತಾಗಿದ್ಲು ಕಣ ಮಗ. ಒಳ್ಳೆ ಚಾನ್ಸ್ ತಗೊಂಡ್ರೆ. ಬಾಗಿಲು ತೆಗಿರಿ, ಬಾಗಿಲು ತೆಗಿರಿ, ದಯವಿಟ್ಟು ಬಾಗಿಲು ತೆಗಿರಿ. ಅಮ್ಮ, ಯಾರೋ ರೌಡಿಗಳು ನನ್ನ ಅಟ್ಟಿಸ್ಕೊಂಡು ಬಂದು ಬಲಾತ್ಕಾರ ಮಾಡೋಕೆ ಪ್ರಯತ್ನ ಪಟ್ರು. ನೋಡಿ, ಸೀರೆ ಎಲ್ಲ ಹರಿದು ಬಿಟ್ಟಿದ್ದಾರೆ. ಯಾವ್ದಾದ್ರು ಸೀರೆ ಕೊಡಿ. ಒಂದ್ ನಿಮಿಷ ಇರಮ್ಮ, ತಗೋಮ್ಮ. ಪಾಪರಿ ಯಾಕೆ ಇಟ್ಕೊಂಡ್ರಿ? ಇಂಥವ್ರಿಗೆ ಕರುಣೆ ತೋರಿಸಬಾರ್ದು ಕಣೆ. ಇವಳು ಯಾರು ಗೊತ್ತಾ? ನೀನು ಮಾಡಿದ ಅಟ್ಟಹಾಸಕ್ಕೆ ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ಸಾಲದು, ರಕ್ತ ಕಣ್ಣೀರು ಸುರಿಬೇಕು ಕಣೆ. ಬಡವರ ಹೊಟ್ಟೆ ಆಕ್ರೋಶದ ಹಬೆ ತಟ್ಟಿದೆ ಅಷ್ಟೇ ನಿನ್ಗೆ. ಅವರು ಶಾಪದ ಕಾವು ತಟ್ಟಬೇಕು, ಆಗಲೇ ನಿನ್ ನೆಟ್ಟಾಗೋದು. ಅಯ್ಯೋ ಪಾಪಿ, ನಿನ್ನಂತವ್ರಿಗೆ ಸೀರೆ ಬೇರೆ ಮಾಡಕ್ ಹೋಗಿದ್ನಲ್ಲೇ. ಹಾಗೆ ಇನ್ 15 ದಿನದಲ್ಲಿ ಎಲ್ಲಾ ಪೇಪರ್ಸು ನಿಮ್ ಹೆಸರಲ್ಲಿ ರೆಡಿ ಇರುತ್ತೆ ಮೇಡಮ್. ಅಕಸ್ಮಾತ್ ಮಾಯ ಬಂದು ಪಾಲುಗೀಲು ಅಂತ ಕೇಳಿದ್ರೆ ಕೊಟ್ಟು ಕೈ ತೊಳ್ಕೋಬೇಕು. ಹೋಗಿ ಹೋಗಿ ಕಂತ್ರಿ ಮುದ್ಕುನ್ ಮಾತ್ ಕೇಳ್ಕೊಂಡು ಆಸ್ತಿ ಎಲ್ಲ ನಿಮ್ದು ಅಂದ್ಕೊಂಡಿದ್ದೀರಲ್ಲ, ಸರಿ ಯಾಕಾಗಿ ಆಡ್ಸವನೆ? ಏನ್ ಹೇಳ್ತಾ ಇದೀಯ ಮಾಮ? ಅಯ್ಯ ಓದ್ಕಳಿ. ಏ ಲಾಯ್ರಿ,
ಓ ಮೈ ಗಾಡ್, ಕಾಳಮ್ನೂರೆ, ಆಸ್ತಿಲಿ ಒಂದ್ ಚಿಕ್ಕಾಸು ನಿಮ್ಗೆ ಸಿಗಲ್ಲ. ಒಂದೊಂದು ಪೈಸಾನು ಮಾಯಾ ಹೆಸರಲ್ಲಿದೆ. ಮೇಲಾಗಿ ವಿಲ್ನಲ್ಲಿ ಒಂದ್ ಕಡೆನೂ ನಿಮ್ ಹೆಸರು ಪ್ರಸ್ತಾಪ ಮಾಡಿಲ್ಲ. ಅದು ಒಂದು ಇದು ಜೆರಾಕ್ಸ್ ಕಾಪಿ. ಒರಿಜಿನಲ್ ಅದು ಶಂಕರ್ ಹತ್ರ ಭದ್ರವಾಗಿದೆ. ಅಕ್ಕೋ, ಆಟೋ ಶಂಕರನು ಇವನು ಆಸ್ತಿನ ಮಾಯಾಗ ಒಪ್ಸಿ ನಿಮ್ಮನ್ನು ಪುಟ್ಪಾಟ್ ಮಾಡ್ಬೇಕು ಅಂತ ಮಾತಾಡ್ಕತ್ತಿದ್ರು. ಎಲ್ಲ ನಿನ್ನಿಂದನೇ ಆಗಿತ್ತು. ಜೀವನ ಪೂರ್ತಿ ಬರೀ ಪಿಟಿಗಿಡದೆ ಆಗುತ್ತಲ್ಲೋ. ಹೆಂಗೋ ಮಗಳ ತರ ಸಾಕಿ ಆ ಭಿಕಾರಿನ ಪಳಗಿಸಿದ್ದೆ. ನೀನ್ ಬಂದು ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಯಾಕೋ ಯಾಕೋ ಹಿಂಗ್ ಮಾಡ್ದೆ? ನಾನು ಹಾಗೆ ಮಾಡಿದ್ದಕ್ಕೆ ಆ ಮಗುಗೆ ತಾನು ಮನುಷ್ಯ ಜಾತಿಯಲ್ಲಿ ಹುಟ್ಟಿದವಳು ಅಂತ ಗೊತ್ತಾಗಿದ್ದು, ತನ್ನನ್ನು ಸಾಕಿದ್ದು ಒಂದು ವಿಷ ಸರ್ಪ ಅಂತ ಅವಳಿಗೆ ಅರ್ಥವಾಗಿದ್ದು. ಯಜಮಾನರ ಆಸೆ ಪ್ರಕಾರ ಆ ಆಸ್ತಿ ಪತ್ರನ ಅವಳಿಗೆ ಕೊಡೋಣ ಅಂತ ಈ ಊರಿಗೆ ಬಂದೆ. ಆಗ ಈ ಮಾಯಾಳನ್ನ ಹೆಮ್ಮಾರಿ ತರ ಬೆಳೆಸಿದ್ದನ್ನ ನಾನು ನೋಡಿದೆ. ಈ ಸಮಯದಲ್ಲಿ ಆಸ್ತಿ ಮಾಯಾಳ ಕೈ ಒಪ್ಪಿಸಿದ್ರೆ ಆ ಆಸ್ತಿ ದುರ್ಬಳಕೆ ಆಗುತ್ತೆ ಅಂತ ತಿಳಿದು ಏನ್ ಮಾಡ್ಬೇಕಂತ ದಿಕ್ಕು ತೋಚದೆ ಇದ್ದಾಗ ಆ ಸಮಯದಲ್ಲಿ ಶಂಕರ ನನಗೆ ದೇವರು ಸಿಕ್ಕದಾಗ ಸಿಕ್ಕ. ನಾನು ಮಾಯಾಳ ಎಲ್ಲ ವಿಷಯನ ಅವನಿಗೆ ತಿಳಿಸಿದೆ. ಮಾಯಾಳ ಕಥೆ ಕೇಳಿದ ಶಂಕರ ಒಂದು ನಿರ್ಧಾರಕ್ಕೆ ಬಂದ. ನಮಗೆಲ್ಲ ಬುದ್ಧಿ ಕಲಿಸ್ಬೇಕಂತಾನೆ ನನ್ನ ಬಾಯಿಂದ ಮಾಯಾಳ ಹೆಸರಿನಲ್ಲಿ ಆಸ್ತಿನೇ ಇಲ್ಲ ಅಂತ ಸುಳ್ಳು ಹೇಳಿಸಿದ. ಅದರಿಂದಲೇ ನಿನ್ನ ನಿಜರೂಪ ಅವಳಿಗೆ ಗೊತ್ತಾಗಿದ್ದು. ಗೊತ್ತಾದ್ರೆ ಏನಾಗುತ್ತೋ? ಎಷ್ಟೇ ಆದ್ರೂ ಮಾಯಾ ನಾನ್ ಸಾಕಿದ್ದು ಹುಡುಗಿ. ನಾನ್ ಕೀ ಕೊಟ್ರೆ ಅವಳು ಕುಣಿತಾರೆ. ನೋಡ್ತಾ ಇರು, ನೀನ್ ಕಣ್ಣೆದುರಿಗೆ ಅವಳು ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರ್ಕೊಡ್ಬೇಕು. ಹಂಗ್ ಮಾಡ್ತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳ ತಂದೆ ತಾಯಿಗಳು ನೀನೇ ಕೊಲಿಸಿದ್ದು ಅಂತ ಗೊತ್ತಾದ ಮೇಲೆ ನಿನ್ನ ನೆರಳು ತೊಳೆಯೋಕ್ಕೂ ಅವಳು ಹೇಸಿಗೆ ಪಡ್ತಾ ಇದ್ದಾಳೆ. ಹೇಳಿ ಕಾಳಮ್ಮ. ನಿನಗೆ ಎಷ್ಟು ಬೇಕು ದುಡ್ಡು ಕೊಡ್ತೀನಿ. ನನ್ನ ಗಂಡನ ಆಸ್ತಿ ನನಗೆ ಸಿಗಬೇಕು. ಅದಕ್ಕೇನ್ ಮಾಡ್ಬೇಕು? ಆ ಮಾಯಿನ ಮುಗಿಸ್ಬಿಡಿ. ನಿಮ್ ಗಂಡಿನ ಆಸ್ತಿ ಆಟೋಮೆಟಿಕ್ ಆಗಿ ನಿಮ್ಗೆ ವರ್ಗಾವಣೆ ಆಗುತ್ತೆ. ಮೊದ್ಲು ಅವಳನ್ನು ಮುಗಿಸಿ. ಅದಷ್ಟು ಸುಲಭ ಅಲ್ಲಕ್ಕೋ. ಅವಳಿಂದ ಶಂಕರ ಅವನೇ, ಶಂಕರಿಂದ ಲಕ್ಷಾಂತರ ಆಟೋಗಳವೆ.
ಇವತ್ತವರೆಗೂ ನೀನೊಬ್ಳು ಹೆಂಗ್ಸು ಅಂತ ಸುಮ್ಮನೆ ಇದ್ದೆ. ನೀನ್ ಹೆಂಗ್ಸಲ್ಲ, ತಗೊಳ್ಳೆ ಮಾಂಜ. ಪೊಲೀಸ್ ಗಮನಿಸೋ ಪತ್ರ. ಶಂಕರ, ದಯವಿಟ್ಟು ನನ್ನ ಕ್ಷಮಿಸು. ಒಂದು ಒಳ್ಳೆ ಮಂತನದಲ್ಲಿ ಬೆಳೆದ ಹುಡುಗಿ ಕೆಟ್ಟ ಪರಿಸ್ಥಿತಿಲಿ ಬೆಳೆದು ನೀನ್ ಕೆಟ್ಟೋಗಿದ್ಯಾ, ನೀನ್ ಒಳ್ಳೆಯವ್ಳು ಮಾಡ್ಬೇಕು ಅಂತ ಇಷ್ಟೆಲ್ಲ ಮಾಡಿದೆ. ಈಗ ನೀನ್ ಬಡತನ ಸಿರಿತನ ಎರಡೂ ನೋಡಿದ್ಯಾ. ಜೀವನ ಏನು ಅಂತ ಚೆನ್ನಾಗಿ ಅರ್ಥ ಆಗಿದೆ. ಇನ್ ಮುಂದೆ ಹೇಗೆ ಬದುಕಬೇಕೋ ನೀನೇ ನಿರ್ಧಾರ ಮಾಡ್ಕೋ. ಶಂಕರ, ನೀವು ನನಗೆ ಕೊಡ್ಬೇಕಾಗಿರೋದು ಏನ್ ಗೊತ್ತಾ? ಪ್ರೀತಿ, ವಿಶ್ವಾಸ. ನಾನು ಎದುರಿಗೆ ಸಿಕ್ಕಾಗ ಅಕ್ಕರೆಯಿಂದ ಮಾತಾಡಿಸಿ ಮಮತೆ ತೋರಿಸಿದ್ರೆ ಅದನ್ನೇ ಬಡ್ಡಿ ಅನ್ಕೋತೀನಿ. ನಿಮ್ ಮನೆ ಮಗಳ ತರ ನನ್ನನ್ನ ನೋಡ್ಕೊಂಡ್ರೆ ಅದನ್ನೇ ಚಕ್ರ ಬಡ್ಡಿ ಅನ್ಕೋತೀನಿ. ನನ್ನ ಪಾಪಗಳನ್ನೆಲ್ಲ ನೀವು ಪೂರ್ತಿಯಾಗಿ ಕ್ಷಮಿಸಿದ್ದಿನ ನನ್ನ ಅಸಲು ಚುಕ್ತಾಗುತ್ತೆ. ಅಲ್ಲಮ್ಮ, ಇದು ಬರೋ ದುಡ್ಡನ್ನೆಲ್ಲ ನೀವು ನಮಗೆ ಕೊಟ್ಬಿಟ್ರೆ ನಿಮ್ ಗತಿ? ನನ್ನ ಆಸ್ತಿ ಅಲ್ಲಿದೆ. ಇನ್ನು ಮುಂದೆ ನಾನು ಹೇಗ್ ಬದುಕಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ. ಇನ್ಮೇಲೆ ನೀನ್ ಎಲ್ಲಿರ್ತೀಯೋ ಅದೇ ನಾನಿರ್ಬೇಕಾದ ಜಾಗ. ಈ ಮನೆನೇ ನನ್ನ ದೇವಸ್ಥಾನ, ಇವರೇ ನನ್ನ ದೇವರು. ದಯವಿಟ್ಟು ನನ್ನ ಕ್ಷಮಿಸಿ. ಶಂಕರ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಬೇರೆ ಯಾವುದೂ ಇಲ್ಲ ಕಣೋ. ಈ ಹುಡುಗಿ ನಿಜವಾಗ್ಲೂ ಬದಲಾಗಿದ್ದಾಳೆ. ನಿನ್ನೆ ನಂಬ್ಕೊಂಡು ಬಂದಿರೋ ಇವಳನ್ನ ದೂರ ಮಾಡಬೇಡ ಕಣೋ. ಹೌದು ಕಣ, ಅವಳ ಹತ್ರ ಇರೋದನ್ನೆಲ್ಲ ಹಂಚ್ಬಿಟ್ಟು ಎಲ್ಲಾನು ಕಳ್ಕೊಂಡು ಅನಾಥಿಯಾಗಿ ನಿಂತಿದ್ದಾಳೆ. ಅವಳು ನಿನ್ನನ್ನೇ ನಂಬಿರೋದು, ಅವಳಿಗೆ ನೀನೇ ಎಲ್ಲ. ಸಾರಿ. ಪೋರಿ.